ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತೀವಿ. ಅಂತಹ ಸಹಸ್ರ ಕಣ್ಣುಗಳಿಗೆ ಸ್ಥೈರ್ಯ ಧೈರ್ಯ ತುಂಬುವ ಗಟ್ಟಿಗಿತ್ತಿಯನ್ನು ಇದೀಗ ಗೌರವಿಸುವಂತಹ ಸಮಯ. ಮುಂದಿನ ಪ್ರಶಸ್ತಿ ಮಹಿಳಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮಹಿಳಾ ರತ್ನ ಪ್ರಶಸ್ತಿಯನ್ನು ಇದೀಗ ಸ್ವೀಕರಿಸೋದಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇವರು. ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ಡಾಕ್ಟರ್ ಸಿ ಎನ್ ಅಚ್ಯುತ್ ನಾರಾಯಣ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಾಗರಾಜ್ ಸರ್ ಕೂಡ ದಯವಿಟ್ಟು ಜೊತೆಗೆ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಳೆ ವಯಸ್ಸಿನ ಮಕ್ಕಳಿಂದ ಹಿಡಿದು ಇಳಿ ವಯಸ್ಸಿನ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಇಷ್ಟಪಡುವ ರೀತಿಯಲ್ಲಿ ಯಾರಿಗೂ ತೊಂದರೆಯಾಗದಂತೆ ಪ್ರತಿಯೊಬ್ಬರ ಜೊತೆಯಾಗಿ ನಿಲ್ಲುವಂತಹ ನಮ್ಮ ಹೆಮ್ಮೆಯ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇವರಿಗೆ ಕರ್ನಾಟಕ ನ್ಯೂಸ್ ಬೀಟ್ ಕೊಡು ಮಾಡ್ತಾ ಇರುವಂತಹ ಪ್ರಶಸ್ತಿ ಮಹಿಳಾ ರತ್ನ. ಮೊದಲನೇದಾಗಿ ನಿಮಗೆ ಮಹಿಳಾ ರತ್ನ ಸಿಕ್ಕಿರೋದಕ್ಕೆ ಇವತ್ತು ನಮ್ಮಂತಹ ಎಷ್ಟೋ ಹೆಣ್ಮಕ್ಳು ಬಹಳ ಖುಷಿಯಿಂದ ಇದನ್ನು ಖಂಡಿತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ನಮ್ಮೆಲ್ಲರ ಜೊತೆಯಾಗಿ ನಿಂತಿರೋದಕ್ಕಾಗಿ, ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಸ್ಥೈರ್ಯವನ್ನು ಕೊಟ್ಟಿರೋದಕ್ಕಾಗಿ ಈ ಮೂಲಕ ಕರ್ನಾಟಕ ನ್ಯೂಸ್ ಬೀಟ್ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಎರಡು ಮಾತುಗಳನ್ನು. ನಾನು ಚಿಕ್ಕವಳಿಂದ ಯಾವತ್ತೂ ವೇದಿಕೆಗಳ ಮೇಲೆ ಬಂದು ಒಂದಿನೂ ಪ್ರಶಸ್ತಿ ಇಸ್ಕೊಂಡಿಲ್ಲ. ಯಾವಾಗಲೂ ಅಂದ್ಕೊಳ್ತಿದ್ದೆ ನಾನು ಯಾವಾಗ ಹೋಗಿ ಒಂದು ಪ್ರೈಸ್ ಇಸ್ಕೊಳ್ತೀನಿ ಅಂತ. ಯಾಕಂದರೆ ನಾ ಯಾವತ್ತೂ ಫಸ್ಟ್ ರ್ಯಾಂಕ್ ಬಂದಿಲ್ಲ, ಫೇಲ್ ಆಗಿದ್ದೀನಿ, ಇಂಗ್ಲೀಷ್ ಸರಿಯಾಗಿ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಬಟ್ ಬರಲ್ಲ, ಫೇಲ್ ಆಗಿದ್ದೀನಿ ಅಂತ ಕಷ್ಟಪಡೋದನ್ನ ಮರೀಲಿಲ್ಲ. ಕೂತ್ಕೊಂಡು ಈಗಲೂ ಸಹ ಅಭ್ಯಾಸ ಮಾಡ್ತೀನಿ. ನಾನು ಬಂದಿರೋ ಹಳ್ಳಿಯಲ್ಲಿ ಮೊದಲನೇ ವಿದ್ಯಾವಂತೆ, ನಾನು ಮೊದಲನೇ ಡಾಕ್ಟ್ರು, ನಂತರ ರಾಜಕಾರಣ, ಆಮೇಲೆ MLA ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ನನಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಮಾಡಿದ್ರು. ಅದೊಂಥರ ಸೌಭಾಗ್ಯ. ನನಗೆ ಮಹಿಳಾ ಆಯೋಗ ಏನು ಮಾಡುತ್ತೆ ಅಂತಲೇ ಗೊತ್ತಿರಲಿಲ್ಲ ನನಗೆ ತಗೊಳ್ಳೋಕ್ಕೆ ಮುಂಚೆ. ಬಟ್ ಅದು ತಗೊಂಡ್ಮೇಲೆ ಗೊತ್ತಾಯಿತು ಅದು ಜವಾಬ್ದಾರಿ, ಅದು ಅಧಿಕಾರ ಅಲ್ಲ, ಅದು ಒಂದು ಸೇವೆ ಅಂತ. ನೀವು ಬಂದು ಮಾತಾಡಿದ್ರೆ ನಮ್ಮ ಯೋಧರು, ನಾನು ನಮ್ಮ ಅಶ್ವಥ್ ನಾರಾಯಣ್ ಸರ್ಗೆ ಹೇಳ್ತಾ ಇದ್ದೆ, ನಾವು ನಾಡಿಗೋಸ್ಕರ ಮಾಡ್ತೀವಿ, ದೇಶಕ್ಕೋಸ್ಕರ ಮಾಡ್ತೀವಿ, ಏನೂ ಇಟ್ಕೊಳ್ದೆ, ಯಾವ ಆಸೆನೂ ಇಲ್ಲದೆ ಈ ದೇಶ ಸೇವೆಯನ್ನು ಮಾಡ್ತಾರಲ್ಲ, ಯಾವತ್ತೂ ಈ ದೇಶದಲ್ಲಿ ಈ ನಾಡಿನಲ್ಲಿ ರಾಜಕಾರಣಿಗಳು ಆ ಥರ ಬದಲಾಗ್ತಾರಲ್ಲ, ಅವತ್ತು ಮಾತ್ರ ಬದಲಾವಣೆ ಸಾಧ್ಯ. ಸರ್, ನೀವೆಲ್ಲ ನಮಗೆ ದೊಡ್ಡ ಸ್ಫೂರ್ತಿ. ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬಿತು ನೀವು ಮಾತಾಡಬೇಕಾದ್ರೆ. ನಾಗರಾಜ್, ಇಲ್ಲಿ ಬನ್ನಿ. ಒಂದು ಪತ್ರಿಕೆ, ನಾನಂತೂ ದಿನ ಕರ್ನಾಟಕ ನ್ಯೂಸ್ ಬಿಟ್ಟು ಓದಲ್ಲ. ಇತ್ತೀಚಿನ ದಿನಗಳಲ್ಲಂತೂ ನಾವು ಪತ್ರಿಕೆ ಓದೋದೇ ಇಲ್ಲ. ನಾವೆಲ್ಲ ಮೊಬೈಲಲ್ಲಿ ಎಲ್ಲವನ್ನು ನೋಡೋ ಅಂಥವ್ರು. ಪತ್ರಿಕಾ ವೃಂದದವರಿಗೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತು. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ಚಿಕ್ಕ ಪುಟ್ಟ ಪತ್ರಕರ್ತರು ಆ ಕಾರ್ ಕಿಟಕಿ ಹತ್ರ ಬಂದು ನಿಂತ್ಕೊಳ್ತಾರೆ. ಅವರು ನಮ್ಮಿಂದ ದುಡ್ಡು ಕೇಳ್ತಾರೆ ಅಂತಲ್ಲ, ನಾಗರಾಜ್ ಹೇಳಿದ ಮಾತು ಸತ್ಯ. ಅರ್ಧ ಹೊಟ್ಟೆ ಇರುತ್ತೆ, ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೂ ಇರಲ್ಲ, ಬಟ್ ಆದರೆ ಅವ್ರ ವೃತ್ತಿನ ಅವ್ರು ಬಿಡೋದಿಲ್ಲ.
ಹೇಗೆ ಯೋಧ ತನ್ನ ದೇಶ ಕಾಯೋದೇ ವೃತ್ತಿ ಅಂತಾರಲ್ಲ, ಪತ್ರಿಕಾ ವೃಂದದವರು ಅದು ಒಂದು ದೇಶ ಸೇವೆನೇ. ಈ ಎಲ್ಲರನ್ನ ಬಡಿದೆಚ್ಚರಿಸೋದು. ಮತ್ತು ಹೇಳ್ತಾ ಇದ್ರು ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವ್ರಿಗೆ, ಇಂಥ ಒಳ್ಳೆಯವರು ಪತ್ರಿಕೋದ್ಯಮದಲ್ಲಿ ಇವಾಗ ಮತ್ತೆ ನೀವು ದೃಶ್ಯ ಮಾಧ್ಯಮಕ್ಕೆ ಸ್ಯಾಟಲೈಟ್ ಆಗಿ ಬರ್ತಾ ಇದ್ದೀರಾ, ತುಂಬ ಕಷ್ಟ ಇದೆ ಅಂತ. ಬಟ್ ನ್ಯಾಯದ ಪರ ನಿಂತ್ಕೊಳ್ಳಿ. ನ್ಯಾಯ ನಿಮ್ಮೊಂದಿಗೆ, ನೀವು ನಮ್ಮೊಂದಿಗೆ. ಇಲ್ಲ ಅಂತಂದರೆ ಅಂಥವ್ರನ್ನ ಕರೆದು, ನಮ್ಮಂಥವ್ರನ್ನ ಕರೆದು, ಇಲ್ಲೆಷ್ಟೂ ಜನ ರತ್ನಗಳನ್ನು ಕರೆದು ಇವತ್ತು ನೀವು ಪ್ರಶಸ್ತಿಯನ್ನು ಕೊಟ್ಟಿದ್ದೀರಾ. ಇದಕ್ಕೆ ಅರ್ಥ ತುಂಬೋದೇ ನೀವು ನ್ಯಾಯದ ಪರ ನಿಂತ್ಕೊಂಡಾಗ. ಆವಾಗ ಎಲ್ಲರೂ ನಿಮ್ಮ ಪರ ನಿಂತ್ಕೊಳ್ತಾರೆ. ನಿಮಗೆ ಒಳ್ಳೆಯದಾಗಲಿ. ನನ್ನನ್ನು ಮಹಿಳಾ ರತ್ನ ಅಂತ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ನಾನು ಹೇಳಿದ್ನಲ್ಲ, ನನಗೆ ಇದೆಲ್ಲ ಪ್ರಶಸ್ತಿ ತಗೊಂಡೇ ರೂಢಿ ಇಲ್ಲ. ಈಗ ಇದಾದ ಮೇಲೇ ನನಗೆ ಪ್ರಶಸ್ತಿ ಏನು ಅಂತ ಗೊತ್ತಾಗಿದ್ದು. ಹಾಗಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.